ಎಷ್ಟು ಈಸಿಯಾಗಿ ಮುರಿಯಾಕತ್ತೈತೆ ನೋಡ್ರಿ ಈ ಎಳ್ಳುಂಡಿ. ಸ್ವಲ್ಪನೂ ಗಟ್ಟಿ ಆಗ್ಲಂಗ ಬಾಯಾಗಿಟ್ರ ಹಂಗ ಕರಗಬೇಕು ಅಂತ ಎಳ್ಳುಂಡಿ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ನಮಸ್ಕಾರ ರೀ ಎಲ್ಲರಿಗೂ, ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ಇವತ್ತು ನಾವು ಸಂಕ್ರಾಂತಿ ಹಬ್ಬದ ವಿಶೇಷ ಎಳ್ಳುಂಡಿ ತಯಾರಿಸೋಣ. ಇವು ಸ್ವಲ್ಪನೂ ಬಿರುಸಾಗಬಾರ್ದಂದ್ರ ಪಾಕ ಹೆಂಗ್ ತಯಾರಿಸೋದು, ಎಷ್ಟು ಎಳ್ ತಗೋಬೇಕು, ಎಂಥ ಎಳ್ ತಗೋಬೇಕು, ಅದಕ್ಕೆ ಎಷ್ಟು ಬೆಲ್ಲ ಹಾಕಬೇಕು, ಉಂಡಿ ಪರ್ಫೆಕ್ಟ್ ರೌಂಡ್ ಶೇಪ್ನ್ಯಾಗ ಬರ್ಬೇಕಂದ್ರ ಏನ್ ಮಾಡ್ಬೇಕು ಅನ್ನೋ ಟಿಪ್ಸ್ನು ಶೇರ್ ಮಾಡೇನಿ. ಹಂಗಾಗಿ ವಿಡಿಯೋನ ಸ್ಕಿಪ್ ಮಾಡ್ಲಂಗ ನೋಡ್ರಿ, ನಿಮ್ಗ ಬಹಳ ಯೂಸ್ಫುಲ್ ಆಕತಿ. ನಾನು ತಿಳಿಸಿರೋ ಈ ಅಳತೆ ತಗೊಂಡು ನೀವು ಉಂಡಿ ತಯಾರಿಸಿದ್ರ ಅಪ್ರಾಕ್ಸ್ 1 kg ಅಷ್ಟು ಎಳ್ಳಿನ ಉಂಡಿ ತಯಾರಾಕ್ಕವು. ಜಾಸ್ತಿ ತಡ ಮಾಡೋದು ಬೇಡ, ಬರ್ರಿ ಈ ಉಂಡಿನ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೇನಿ. ಇಲ್ಲಿ ನಾನು ಕಪ್ ಮತ್ತು ಗ್ರಾಮ್ 2 ಅಳತಿ ಒಳಗೆ ಇದನ್ನ ನಿಮ್ಗೆ ತಿಳಿಸಿಕೊಡಕತ್ತೇನಿ. ಅದರಿಂದ ಯಾರೂ ಭಾಳ ಸುಲಭವಾಗಿ ಇವನ್ನ ತಯಾರಿಸ್ಬಹುದು. ಮನ್ಯಾಗಿರೋ ಯಾವುದೋ ಒಂದು ಕಪ್ನಿಂದ ಎಲ್ಲ ಪದಾರ್ಥ ಅಳತಿ ಮಾಡಿ ತಗೋರಿ. ನಾನು ಇಲ್ಲಿ 2 ಕಪ್ನಷ್ಟು ಬಿಳಿ ಎಳ್ಳು ತಗೊಳಕತ್ತೇನಿ. ಪಾಲಿಶ್ ಮಾಡಿರಂಗಿಲ್ಲ ನೋಡ್ರಿ, ಅಂಥ ಎಳ್ಳು ತಗೋರಿ, ಅಂದ್ರೆ ಉಂಡಿ ಇನ್ನೂ ರುಚಿ ಆಕ್ಕವು. ನನಗೆ ಸಿಗ್ಲಿಲ್ಲ, ನಾನು ಇಲ್ಲಿ ಪಾಲಿಶ್ ಮಾಡಿದ ಎಳ್ಳು ತಗೊಳಕತ್ತೇನಿ. ಇವನ್ನ ಗ್ರಾಮ್ನಾಗ ನೋಡಿದ್ರೆ 500 ಗ್ರಾಮ್ನಷ್ಟು ಅದವು, ಅಂದ್ರೆ ಅರ್ಧ kg ಆಕ್ಕವು. ಸೇಮ್ ರೆಸಿಪಿ ಫಾಲೋ ಮಾಡಿ ನೀವು ಕರಿ ಎಳ್ಳಿನ ಉಂಡಿನೂ ಕಟ್ಬಹುದು. ಇದಕ್ಕೆ 3/4 ಕಪ್ನಷ್ಟು ಶೇಂಗಾ ತಗೊಳಕತ್ತೇನಿ, ಅಂದ್ರೆ 1 ಕಪ್ಗೆ ಒಂದು ಸ್ವಲ್ಪ ಕಡಿಮೆ ಅದವು. ಗ್ರಾಮ್ನಾಗ ನೋಡಿದ್ರೆ ಇವು 150 ಗ್ರಾಮ್ನಷ್ಟು ಅಕ್ಕವು. ಇದಕ್ಕೆ 2 ಕಪ್ನಷ್ಟು ಬೆಲ್ಲ ಬೇಕಾಕತ್ತಿ. ಇದನ್ನ ಹಿಂಗೆ ಹೆಚ್ಚರ ತಗೋರಿ, ಇಲ್ಲಾಂದ್ರೆ ಸಣ್ಣಕ್ಕೆ ಜಜ್ಜರ ತಗೋರಿ. ನಾವು ಎಷ್ಟು ಎಳ್ಳು ತಗೊಂಡಿರ್ತೇವೆ ನೋಡ್ರಿ ಅದ್ರಷ್ಟ, ಅಂದ್ರೆ ನಾವು ಈಗ 2 ಕಪ್ನಷ್ಟು ಎಳ್ಳು ತಗೊಂಡೇವು ನೋಡ್ರಿ, ಅಷ್ಟ ಬೆಲ್ಲ ತಗೋಬೇಕು. ನಾವು ಎಳ್ಳು ತಗೊಂಡಿದ್ವಿ ನೋಡ್ರಿ, ಅದ ಸೇಮ್ ಕಪ್ನಿಂದ ಅಳತಿ ಮಾಡಿ ತಗೋರಿ. ಗ್ರಾಮ್ನಾಗೂ ಅಷ್ಟ ನೀವು 500 ಗ್ರಾಮ್ ಅಂದ್ರೆ ಅರ್ಧ kg ಅಷ್ಟು ಎಳ್ಳು ತಗೊಂಡ್ರೆ ಅರ್ಧ kg ಅಷ್ಟ ಬೆಲ್ಲ ತಗೋರಿ. ಮತ್ತಿಲ್ಲಿ ನಾನು ಒಂದು 2 ಚಮಚೆ ಅಷ್ಟು ತುಪ್ಪ ತಗೊಳಕತ್ತೇನಿ. ಇದು ಹಾಕ್ಲಿಲ್ಲ ಅಂದ್ರೂ ನಡಿತೈತಿ, ಆದ್ರೆ ತುಪ್ಪ ಹಾಕಿದ್ರೆ ಏನೈತಿ ನೋಡ್ರಿ, ಉಂಡಿ ಕಂಪಕ್ಕವು ಮತ್ತು ಅದ್ರ ಮ್ಯಾಗ ಮಸ್ತ್ ಶೈನಿಂಗ್ ಬರ್ತೈತಿ, ಅದಕ್ಕೆ ಹಾಕಾಕತ್ತೇನಿ. ನೀವು ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ರಿ. 1 ಚಮಚೆ ಅಷ್ಟು ಏಲಕ್ಕಿ ಪುಡಿ ತಗೋರಿ. ಇದ್ರ ಜೊತೆಗೆ ನೀವು ಬೇಕಂದ್ರೆ ಒಂದು ಸ್ವಲ್ಪ ಜಾಜಿಕಾಯಿ ಇರ್ತೈತೆ ನೋಡ್ರಿ, ಅದನ್ನು ತುರಿದು ಹಾಕ್ಬಹುದು. ಡ್ರೈ ಫ್ರೂಟ್ಸ್ ತಗೊಳಕತ್ತೇನಿ, ಇದು ಆಪ್ಷನಲ್ ಐತಿ, ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ರಿ. ಬೆಲ್ಲ ಕರ್ಗಸಕ್ಕೆ 1-2 ಚಮಚೆ ಅಷ್ಟು ನೀರು ಬೇಕಾಕತ್ತಿ. ಅಳತಿ ಇನ್ನೊಂದ್ಸತಿ ತೋರಿಸ್ತೇನೆ ನೋಡ್ರಿ. ನೀವು ಎಷ್ಟು ಎಳ್ಳು ತಗೊಂಡಿರ್ತೀರಲ್ಲ, ಅಂದ್ರೆ ನಾನು ಇಲ್ಲಿ 2 ಕಪ್ನಷ್ಟು ಎಳ್ಳು ತಗೊಂಡಿನಿ. 2 ಕಪ್ನಷ್ಟು ಬೆಲ್ಲ ತಗೋರಿ, ಅಂದ್ರೆ 2 ಸಮ ಪ್ರಮಾಣದಾಗ ತಗೋರಿ. 1 ಕಪ್ಗೆ ಒಂದು ಸ್ವಲ್ಪ ಕಡಿಮೆ ಶೇಂಗಾ ತಗೋರಿ. ಸ್ವಲ್ಪ ಡ್ರೈ ಫ್ರೂಟ್ಸ್, 2 ಚಮಚೆ ತುಪ್ಪ, 1 ಚಮಚೆ ಅಷ್ಟು ಏಲಕ್ಕಿ ಪುಡಿ ಮತ್ತು 1-2 ಚಮಚೆ ಅಷ್ಟು ನೀರು ತಗೋರಿ. ಈಗ ಶೇಂಗಾ ಮತ್ತು ಎಳ್ಳು ಹುರಿಬೇಕು. ಇವನ್ನ ಹುರಿಯಾಕ ದಪ್ಪನ ತಳ ಇರೋ ಬಾಳ್ಗಿ ಅಥವಾ ತೆವಿ ಇರ್ತೈತೆ ನೋಡ್ರಿ, ಅದನ್ನು ತಗೋರಿ. ಅಂದ್ರೆ ಇವು ಚಂದಾಗ ಹುರಿತವು, ಹೊತ್ತಂಗಿಲ್ಲ. ನಾನಿಲ್ಲಿ ಅಗಾರೋ ಟ್ರೈಪ್ಲೈ ಕಡಾಯಿ ತಗೊಳಕತ್ತೇನಿ. ಮುಂಚೆ ನಾನಿಲ್ಲಿ ಶೇಂಗಾ ಹುರಿಯಾಕತ್ತೇನಿ. ಇವು ಚಟಪಟ ಅಂದು ಇದ್ರ ಮ್ಯಾಗಿನ ಸಿಪ್ಪಿ ಸಿಡಿತೈತೆ ನೋಡ್ರಿ, ಅಲ್ಲಿವರೆಗೂ ಇವನ್ನ ನಾವು ಹುರಿಬೇಕು. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಹಿಂಗೆ ಇವು ಚಟಪಟ ಅಂದು ಇದ್ರ ಮ್ಯಾಗಿನ ಸಿಪ್ಪಿ ಸುಲಿಯಾಕತ್ತೈತೆ ನೋಡ್ರಿ, ಇಷ್ಟು ಹುರಿದ್ರೆ ಸಾಕು. ಇವನ್ನ ಕೆಳಗಿಳಿವಿ, ನಾನು ಅದ ಬೌಲ್ನಾಗ ಹಾಕಾಕತ್ತೀನಿ. ಇವು ಒಂದು ಸ್ವಲ್ಪ ಆರ್ಲಿ. ನೀವು ಇಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಸಿಪ್ಪಿ ಬಹಳ ಈಸಿಯಾಗಿ ಸುಲಿತೈತಿ. ಈಗ ಇದ ಬಾಳ್ಗ್ಯಾಗ ಎಳ್ಳು ಹುರಿದು ತಗೊಳ್ಳೋಣ. ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಾಗ ಇಟ್ಟು ಇವನ್ನ ಹುರಿಬೇಕು. ಮತ್ತು ನೋಡ್ರಿ, ಈ ರೀತಿ ಬಿಡದೆ ಕಾಡ್ಸ್ತಾನ ಇವನ್ನ ಹುರಿರಿ. ನಾನು ಆಗಲ್ಲೇ ಹೇಳಿದಂಗ ದಪ್ಪನ ತಳ ಇರೋ ಬಾಳ್ಗಿನ ತಗೋರಿ, ಅಂದ್ರೆ ಎಳ್ಳು ಎಲ್ಲ ಕಡೆಯಿಂದ ಈವನ್ ಆಗಿ ರೋಸ್ಟ್ ಆಕ್ಕವು. ತೆಳ್ಳಗಿರೋ ಬಾಳ್ಗಿ ತಗೊಂಡ್ರೆ ಎಳ್ಳು ಹೊತ್ತೋ ಸಾಧ್ಯತೆ ಇರ್ತೈತಿ, ಮತ್ತು ಎಳ್ಳು ಹೊತ್ತಿದ್ರೆ ನಾವು ಮಾಡೋ ಉಂಡಿನೂ ಸರಿ ಆಗಂಗಿಲ್ಲ, ಟೇಸ್ಟ್ ಕೆಟ್ಟ ಹೋಗ್ಬಿಡ್ತೈತಿ. ಇವು ಎಲ್ಲ ಕಡೆಯಿಂದ ಚಂದಾಗ ಬೆಂದು ಉಬ್ಬಿ ಚಟಪಟ ಅಂತವ್ ನೋಡ್ರಿ, ಅಲ್ಲಿವರೆಗೂ ಇವನ್ನ ನಾವು ಹುರಿಬೇಕು. ಎಳ್ಳು ಎಲ್ಲ ಕಡೆಯಿಂದ ಈವನ್ ಆಗಿ ಬೆಂದು ಚಟಪಟ ಅಂದು ಇದ್ರ ಕಲರ್ ನೋಡ್ರಿ ಹಿಂಗ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ಗೆ ಬರ್ತೈತಲ್ಲ, ಆಗ ಇವನ್ನ ತೆಗೆದು ಬಿಡ್ರಿ. ಇದಕ್ಕಿಂತ ಜಾಸ್ತಿ ಅಂದ್ರೆ ಡಾರ್ಕ್ ಕಲರ್ ಬರೋವರೆಗೂ ಇವನ್ನ ಹುರಿಬ್ಯಾಡ್ರಿ, ಇಲ್ಲಾಂದ್ರೆ ಇವು ಹೊತ್ತೋಗ್ಬಿಡ್ತಾವು. ಇವನ್ನ ಇಳಿವಿ ನಾನು ಅದ ಬೌಲ್ನಾಗ ಹಾಕಾಕತ್ತೀನಿ. ಈ ಕಡೆ ನಾನು ಸಿಪ್ಪಿ ಸುಲ್ಯಾಕ್ ಇಟ್ಟಿದ್ವಿ ನೋಡ್ರಿ ಶೇಂಗಾ, ಅವನು ಸುಲಿದ್ ತಗೊಂಡೇನಿ. ಈಗ ಇವನ್ನ ನಾವು ಒಂದು ಸ್ವಲ್ಪ ಉಟ್ಟಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ಒಂದು 2-3 ರೌಂಡ್ ಗ್ರೈಂಡ್ ಮಾಡ್ರಿ ಅಷ್ಟ. ಇದ್ರಾಗಿನ ಶೇಂಗಾ ಪೂರ್ತಿ ಪುಡಿ ಆಗಬಾರ್ದು. ನೀವೀಗ ನೋಡಾಕತ್ತಿರ್ಬೋದು ನೋಡ್ರಿ, ಹಿಂಗ ಇಡೀ ಶೇಂಗಾ ಇದ್ರೂ ನಡಿತೈತಿ. ಹಿಂಗ ಇವನ್ನ ಗ್ರೈಂಡ್ ಮಾಡ್ರಿ, ತೀರಾ ಪುಡಿ ಮಾಡಬೇಡ್ರಿ. ನೀವು ಬೇಕಂದ್ರೆ ಇವನ್ನ ಜಜ್ಜಿನೂ ಹಾಕ್ಬಹುದು. ಗ್ರೈಂಡರ್ನಾಗ ಏನಾಕತ್ತೆ ಅಂದ್ರೆ ಒಮ್ಮಗ್ಲೇ ಬಹಳ ಪುಡಿ ಆಗ್ಬಿಡ್ತವು, ಅದಕ್ಕೆ ನೋಡ್ಕೊಂಡು ಹಿಂಗ ಒಂದು ಸ್ವಲ್ಪ ಉಟ್ಟಾಗಿನ ಇವನ್ನ ಗ್ರೈಂಡ್ ಮಾಡ್ರಿ, ಅಂದ್ರೆ ಉಂಡಿ ತಿನ್ನಕ್ಕೆ ರುಚಿ ಆಕ್ಕವು. ಈಗ ಈ ಗ್ರೈಂಡ್ ಮಾಡಿರೋ ಶೇಂಗಾನ ಎಳ್ಳಿನ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ.
ನೀವು ಬೇಕಂದ್ರೆ ಇದ್ರಾಗ ಒಂದು ಸ್ವಲ್ಪ ಹುರಿದಿರೋ ಒಣ ಕೊಬ್ಬರಿನೂ ಹಾಕ್ಬಹುದು. ನಾವು ಶೇಂಗಾ ಹುರಿದ್ವಿ ನೋಡ್ರಿ, ಆಗನ ತುರಿದಿದ್ದು ಒಣ ಕೊಬ್ಬರಿನ ಹುರಿದು ಇದ್ರಾಗ ಮಿಕ್ಸ್ ಮಾಡ್ರಿ. ನೋಡ್ರಿ ನಮ್ಮ ಎಳ್ಳಿನ ಉಂಡಿ ಮಿಕ್ಸ್ಚರ್ ರೆಡಿ ಐತಿ. ಈಗ ಅದ ಬಾಳ್ಗಿ ಒಳಗೆ ನಾವು ತೊಗೊಂಡಿರೋ 2 ಚಮಚೆಯಷ್ಟು ತುಪ್ಪ ಹಾಕಿ ಇದನ್ನು ಬಿಸಿ ಮಾಡ್ರಿ. ಇದ್ರಾಗ ನಾವು ಡ್ರೈ ಫ್ರೂಟ್ಸ್ ಹುರಿದು ತಗೋಬೇಕು. ಇವನ್ನ ಒಂದು ಅರ್ಧ ನಿಮಿಷ ಹಿಂಗೆ ಹೊಂಬಣ್ಣ ಬರೋವರೆಗೂ ಹುರಿದ್ರೆ ಸಾಕು. ಇವನ್ನ ತೆಗೆದು ಬಿಡ್ರಿ. ಈಗ ಇದ ತುಪ್ಪದಾಗ ಬೆಲ್ಲ ಹಾಕಿ ಬೆಲ್ಲ ಕರ್ಗಿಸ್ಕೊಂಡು ತಗೊಳ್ಳೋಣ. ಇದ್ರಾಗ 2 ಚಮಚೆಯಷ್ಟು ನೀರು ಹಾಕ್ರಿ. ತುಪ್ಪ ಮತ್ತು ನೀರು ಹಾಕಿ ಬೆಲ್ಲ ಕರಗಿಸಿ ಪಾಕ ತಯಾರಿಸಿ ತಗೊಳ್ಳೋದ್ರಿಂದ ಪಾಕ ಬಿರುಸಾಗಂಗಿಲ್ಲ, ಮೆತ್ತಗಾಕತಿ. ಅದರಿಂದ ನಾವು ತಯಾರಿಸಕತ್ತಿರೋ ಉಂಡಿನೂ ಗಟ್ಟಿ ಆಗಂಗಿಲ್ಲ, ಪಳ್ಳು ಬಾಯಾಗ ಕರ್ಗೋ ರೀತಿ ಬರ್ತಾವು. ಒಂದು 2-3 ನಿಮಿಷದಾಗ ಬೆಲ್ಲ ಕರ್ಗಾಕ ಶುರು ಆಕತಿ. ಇದ್ರಾಗ ದೊಡ್ಡ ದೊಡ್ಡ ತುಂಡಿರ್ತಾವೆ ನೋಡ್ರಿ, ಅವನ್ನ ಹಿಂಗೆ ಮ್ಯಾಶ್ ಮಾಡ್ತಾನೆ ಇದನ್ನು ಕರ್ಗಿಸ್ಕೊಂಡು ತಗೋರಿ. ಇದನ್ನು ಬೇಯಿಸ್ತಾ ಇದ್ದು 4 ನಿಮಿಷ ಆಗೈತಿ. ನೀವು ಇಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಎಲ್ಲ ಬೆಲ್ಲ ಕರ್ಗೈತಿ ಮತ್ತು ಇದಕ್ಕೆ ಕುದಿನೂ ಬಂದೈತಿ. ಇನ್ನೊಂದು 2 ನಿಮಿಷ ಇದನ್ನು ಕುದಿಸಿ ತಗೊಳ್ಳೋಣ. ಇದನ್ನು ಒಂದು 2 ನಿಮಿಷ ನಾನು ಕುದಿಸೇನಿ, ಅಂದ್ರೆ ಟೋಟಲ್ ಆಗಿ ಇಲ್ಲಿವರೆಗೂ 6 ನಿಮಿಷ ಆಗೈತಿ. ಪಾಕ ಚೆಕ್ ಮಾಡೋಣ. ನೋಡ್ರಿ ಪ್ಲೇಟ್ನಾಗ ಹಿಂಗೆ ನೀರು ತಗೊಂಡು ಪಾಕ ಹಾಕ್ರಿ. ಇದನ್ನ ರೋಲ್ ಮಾಡಿದಾಗ ಇದು ಉಂಡಿ ಥರ ಆಗಬೇಕು. ನೀವೀಗ ನೋಡಾಕತ್ತಿರ್ಬೋದು ನೋಡ್ರಿ, ಇದು ಇನ್ನೂ ಬೈಂಡ್ ಆಗಾಕತ್ತಿಲ್ಲ, ಇದು ಕರ್ಗಾಕತ್ತೈತಿ. ಪಾಕ ಇನ್ನೊಂದು ಸ್ವಲ್ಪ ಕುದಿಸಿ ತಗೊಳ್ಳೋಣ. ಇಲ್ಲಿ ಗಮನ ಇರಲಿ, ಈ ಸ್ಟೇಜ್ನಾಗ ಗ್ಯಾಸ್ ಸ್ವಲ್ಪನೂ ಹೈ ಫ್ಲೇಮ್ನಾಗ ಇಡಬೇಡ್ರಿ. ಇದನ್ನು ಲೋ ಫ್ಲೇಮ್ನಾಗ ಇಟ್ಟನ ಕುದಿಸ್ಬೇಕು, ಇಲ್ಲ ಅಂದ್ರೆ ಪಾಕ ಏರ್ ಆಗ್ಬಿಡ್ತೈತಿ. ನಾನು ಇದನ್ನು ಇನ್ನೊಂದು ನಿಮಿಷ ಅಷ್ಟೇ ಕುದಿಸೇನಿ, ಅಂದ್ರೆ ಟೋಟಲ್ ಆಗಿ ಇಲ್ಲಿವರೆಗೂ ನಾನು ಇದನ್ನು ಒಂದು 6ರಿಂದ 7 ನಿಮಿಷ ಕುದಿಸೇನಿ. ಈಗ ಚೆಕ್ ಮಾಡೋಣ. ಈ ಸತಿ ನೋಡ್ರಿ ಇದು ಬೈಂಡ್ ಆಗಾಕತ್ತೈತಿ, ಆಗಲಿ ಹಂಗೆ ಕರ್ಗಾಕತ್ತಿಲ್ಲ. ಮತ್ತು ನೋಡ್ರಿ ಹಿಂಗೆ ರೋಲ್ ಮಾಡಿದಾಗ ಇದು ಚಂದಾಗ ಉಂಡಿ ಆಗಾಕತ್ತೈತಿ. ಹಿಂಗಿದು ಮೆತ್ತಗ ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟಿರ್ತೈತಿ ನೋಡ್ರಿ, ಹಂಗಿರ್ಬೇಕು. ಇದಕ್ಕಿಂತ ಇದು ಗಟ್ಟಿ ಆಗಬಾರ್ದು, ಅಂದ್ರೆ ಪಾಕ ಏರ್ ಆಗಬಾರ್ದು, ಇಲ್ಲ ಅಂದ್ರೆ ಉಂಡಿ ತೀರಾ ಗಟ್ಟಿ ಆಗ್ಬಿಡ್ತಾವು. ನಮ್ಮ ಪಾಕ ರೆಡಿ ಐತಿ. ಈಗ ಇದ್ರಾಗ ಏಲಕ್ಕಿ ಪುಡಿ ಹಾಕಿ ಕಲಿಸ್ಕೊಂಡು ತಗೊಳ್ಳೋಣ. ಏಲಕ್ಕಿ ಪುಡಿ ಪಾಕದಾಗ ಚಂದಾಗ ಕಲಿಸ್ಕೊಂಡ್ ಮ್ಯಾಗ ಈಗ ಇದ್ರಾಗ ನಾವು ಎಳ್ಳು ಮತ್ತು ಶೇಂಗಾ ಪುಡಿ ಮಿಕ್ಸ್ ಮಾಡಿಟ್ಟಿದ್ವಿ ನೋಡ್ರಿ, ಅವನ್ನ ಹಾಕ್ರಿ. ಒಂದು ಕೈನಿಂದ ಹಿಂಗೆ ಹಾಕ್ತಾ ಇನ್ನೊಂದು ಕೈನಿಂದ ಕಲಸ್ರಿ. ಇದ್ರಾಗ ನಾನು ಡ್ರೈ ಫ್ರೂಟ್ಸ್ನು ಹಾಕಾಕತ್ತೀನಿ. ಈಗ ತಡ ಮಾಡಬೇಡ್ರಿ, ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ಇದನ್ನು ಬಡ ಬಡ ಹಿಂಗೆ ಕಲಿಸ್ಕೊಂಡು ತಗೋರಿ. ಅಥವಾ ನೀವು ಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು ಇದನ್ನು ಕಲಸೋವರೆಗೂ ಗ್ಯಾಸ್ ಆಫ್ ಮಾಡಿ ಇದನ್ನು ಕಲಸಿ ಆಮ್ಯಾಗ ಗ್ಯಾಸ್ ಆನ್ ಮಾಡಿರಿ. ನೋಡ್ರಿ ನಾನು ಇದನ್ನು ಚಂದಾಗ ಕಲಸೇನಿ. ಈಗ ಇದನ್ನು ಕೆಳಗಿಳಿವಿ, ಒಂದು ಸ್ವಲ್ಪ ಆರಾಕ್ ಬಿಡ್ರಿ, ಪೂರ್ತಿ ಆರಿಸ್ಬಾರ್ದು. ಇದನ್ನು ನಾವು ಕೈನಿಂದ ಮುಟ್ಬೋದು ನೋಡ್ರಿ. ಅಷ್ಟು ಆರಿದ ಮ್ಯಾಗ ಕೈಗೆ ಒಂದು ಸ್ವಲ್ಪ ನೀರು ಸವರ್ಕೊಂಡು ಉಂಡಿ ಕಟ್ಟಬೇಕು. ಇದು ಪೂರ್ತಿ ಆರಿದ ಮ್ಯಾಗ ಗಟ್ಟಿ ಆಗ್ಬಿಡ್ತೈತಿ, ಇದಕ್ಕೆ ನೀವು ಶೇಪ್ ಕೊಡೋಕೆ ಆಗಂಗಿಲ್ಲ. ಅದಕ್ಕೆ ಬಿಸಿ ಇರ್ತೈತಿ ನೋಡ್ರಿ, ಆಗ ಕೈಗೆ ಒಂದು ಸ್ವಲ್ಪ ನೀರು ಸವರ್ಕೊಂಡು ಹಿಂಗೆ ಉಂಡಿ ಮಾಡಿಡ್ರಿ. ನೀವು ಇದನ್ನು ಪೂರ್ತಿ ರೌಂಡ್ ಶೇಪ್ ಮಾಡಕ್ಕೆ ಹೋಗ್ಬೇಡ್ರಿ, ನಂತರ ಇದನ್ನು ನಾವು ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ಮುಂಚೆ ಇದನ್ನು ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಮಿಕ್ಸರ್ ತಗೊಂಡು ಕಟ್ಟಿ ಇಡ್ರಿ. ಆಮ್ಯಾಗ ಇದಕ್ಕೆ ನಾವು ಪರ್ಫೆಕ್ಟ್ ರೌಂಡ್ ಶೇಪ್ ಕೊಡೋಣ. ಎಷ್ಟು ಆಕತಿ ಅಷ್ಟು ಅವಸರ ಮಾಡಿ ಈ ಉಂಡಿ ಹಿಂಗೆ ಕಟ್ಟಿಡ್ರಿ. ಮಿಕ್ಸರ್ ಗಟ್ಟಿ ಆದ್ರೂ ಹೆದ್ರಾಕ್ ಹೋಗ್ಬೇಡ್ರಿ. ನನ್ನ ಕಡೆ ಒಂದು ಟ್ರಿಕ್ ಐತಿ, ಅದನ್ನು ಫಾಲೋ ಮಾಡ್ರಿ. ಮಿಕ್ಸರ್ ಮತ್ತು ಮೆತ್ತಗಾಕತಿ ಮತ್ತು ನೀವು ಅದರಿಂದ ಉಂಡಿ ಕಟ್ಬಹುದು. ಮಿಕ್ಸ್ಚರ್ ತೀರಾ ಗಟ್ಟಿಯಾಗಿ ಉಂಡಿ ಕಟ್ಟಕ್ಕಾಗಲಿಲ್ಲ ಅಂದ್ರೆ ಬಾಳ್ಗಿನ ಇನ್ನೊಂದ್ಸತಿ ಗ್ಯಾಸ್ ಮ್ಯಾಗಿಟ್ಟು ಲೋ ಫ್ಲೇಮ್ನಾಗ ಇದ್ರಾಗ 1 ಚಮಚೆ ಅಷ್ಟು ನೀರು ಹಾಕಿ ಮತ್ತು ಮಿಕ್ಸರ್ನ ಬಿಸಿ ಮಾಡ್ರಿ. ಇದ್ರಾಗಿನ ಬೆಲ್ಲ ಕರಗಿ ಮಿಕ್ಸರ್ ಮೆತ್ತಗಾಕತಿ. ನೋಡ್ರಿ ಇದು ಲಾಸ್ಟಿಗೆ ಗಟ್ಟಿ ಆಗಿತ್ತು. ನಾನು ಇದನ್ನು ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಮೆತ್ತಗೆ ಮಾಡಿಕೊಂಡು ಮತ್ತು ಇದರಿಂದ ಉಂಡಿ ಕಟ್ಟಾಕತ್ತೀನಿ. ಸೊ ಮಿಕ್ಸರ್ ಗಟ್ಟಿ ಆತಪ್ಪ, ಈಗ ಉಂಡಿ ಕಟ್ಟಾಕ್ ಬರಂಗಿಲ್ಲ ಅಂತ ಹೆದ್ರಾಕ್ ಹೋಗ್ಬೇಡ್ರಿ, ಈ ಟ್ರಿಕ್ ಫಾಲೋ ಮಾಡ್ರಿ. ನೋಡ್ರಿ ಇಲ್ಲಿ ನಾನು ಎಲ್ಲ ಉಂಡಿ ಕಟ್ಟಿಟ್ಟೇನಿ. ಈಗ ಇದಕ್ಕೆ ರೌಂಡ್ ಶೇಪ್ ಕೊಡೋಣ. ಇವು ಪೂರ್ತಿ ಆರಿಲ್ಲ, ಇವು ಇನ್ನೂ ಒಂದು ಸ್ವಲ್ಪ ಬಿಸಿನ ಅದವು, ಇದಕ್ಕೆ ನಾವು ಶೇಪ್ ಕೊಡ್ಬೋದು. ನೀವು ಇಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ. ಇವನ್ನ ಹಿಂಗೆ ಸಣ್ಣ ಸಣ್ಣ ಸೈಜ್ನಾಗ ಕಟ್ಟಬೇಕು. ನೋಡ್ರಿ ಈ ಉಂಡಿ ರೆಡಿ ಐತಿ, ಇದಕ್ಕೆ ಪರ್ಫೆಕ್ಟ್ ರೌಂಡ್ ಶೇಪ್ ಬಂದೈತಿ. ನೀವು ಇಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ. ಇವನ್ನ ಹಿಂಗೆ ಒಂದು ಸ್ವಲ್ಪ ಸಣ್ಣ ಸೈಜ್ನಾಗ ಕಟ್ರಿ, ಯಾಕಂದ್ರೆ ಎಳ್ಳು ಭಾಳ ಗರಂ ಇರ್ತವೆ, ಅವನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಒಮ್ಮಗಲೇ ತಿನ್ನಬಾರ್ದು. ಹಿಂಗೆ ಸಣ್ಣ ಸಣ್ಣ ಉಂಡಿ ಕಟ್ಟಿದ್ರೆ ನೀವು ದಿನಕ್ಕೆ 1 ಅಥವಾ 2 ಉಂಡಿ ತಿನ್ಬಹುದು. ನೋಡ್ರಿ ಲಾಸ್ಟಿಗೆ ಇವನ್ನ ಹಿಂಗೆ ಪರ್ಫೆಕ್ಟ್ ರೌಂಡ್ ಆಕಾರದಾಗ ಮಾಡಿ ತಗೋರಿ. ನಮ್ಮ ಎಳ್ಳಿನ ಉಂಡಿ ರೆಡಿ ಅದು. ಇವನ್ನ ನೀವು ತಿಂಗಳು ಪೂರ್ತಿ ಸ್ಟೋರ್ ಮಾಡಿ ಇಡ್ಬಹುದು, ಇವು ಕೆಡಂಗಿಲ್ಲ. ನಾನು ತಿಳಿಸಿರೋ ಅಳತೆಯಲ್ಲಿ ನೀವು ಉಂಡಿ ತಯಾರಿಸಿದ್ರೆ ಈ ಥರದ 40ರಿಂದ 45 ಉಂಡಿ ರೆಡಿ ಆಕ್ಕವು. ನೀವು ಕೂಡ ಈ ಸಂಕ್ರಾಂತಿಯಲ್ಲಿ ಈ ಟಿಪ್ಸ್ ಟ್ರಿಕ್ಸ್ ಮತ್ತು ಮೆಜರ್ಮೆಂಟ್ ಫಾಲೋ ಮಾಡಿ ಈ ಉಂಡಿ ತಯಾರಿಸ್ರಿ. ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ.
ವಿಡಿಯೋ ಚಲೋ ಅನ್ಸಿದ್ರ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ. ಹಂಗ ನಿಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ ಒಳಗ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇದೇ ತರದ ಬಹಳಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆನ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ನೋಡಿದ್ದಕ್ಕ ಧನ್ಯವಾದ. ಭೇಟಿ ಆಗೋಣಂತ ಇದೇ ತರದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ರೆಸಿಪಿ ಜೊತೆಗ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ. ಮತ್ತು ನಿಮ್ಮ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಸಂಕ್ರಾಂತಿ.